ನಮಸ್ಕಾರ ಕರ್ನಾಟಕ ರಾಜ್ಯ ಅಭಿವೃದ್ಧಿಯ ಸ್ಲೋಗನ್ನಲ್ಲಿ ಮುಳುಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಏನಾಗಿದೆಯೋ ನಿಮಗೆ ಗೊತ್ತು. ಒಂದೇ ಒಂದು ವಿಷಯಕ್ಕೆ ಬರೋಣ. ನೀರು ಅಂದರೆ ಜಲಜೀವನ. ನೀರಿಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸರ್ಕಾರ ಮನಸ್ಸಾಕ್ಷಿಯಿಂದ ನೀವು ಹೇಳಬೇಕು, ಮೀಡಿಯಾ ಮುಂದೆ ಹೇಳಿ, ಯಾರ ಮುಂದೆ ಹೇಳಿ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಹಳ್ಳಿಗಳಿಗೆ, ಎಷ್ಟು ಪಟ್ಟಣಗಳಿಗೆ ನೀವು ಕುಡಿಯುವ ನೀರು ನಲ್ಲಿಯಲ್ಲಿ ಬಿಡ್ತೀರಿ. ಜನ ನಲ್ಲಿಯಿಂದ ನೀರನ್ನು ತೆಗೆದುಕೊಂಡು ಹೋಗ್ತಾರೆ. ಸುಮಾರು ರಾಜ್ಯದಲ್ಲಿ ಸಾವಿರಾರು ಕೋಟಿ ಹಣ JJM ಅಂತಕ್ಕಂಥ ಯೋಜನೆಯಲ್ಲಿ ಇಲ್ಲಿವರೆಗೆ ಖರ್ಚಾಗಿದೆ. ಆದರೆ ಬಹುತೇಕ 90% ಜನರಿಗೆ ಕುಡಿಯುವ ನೀರು ಆ ನಲ್ಲಿಯಲ್ಲಿ ಸಿಗೋದಿಲ್ಲ. ಮತ್ತು ಯಾತಕ್ಕೆ ಈ ಎಲ್ಲ ಡಂಬರಾಟ? ಯಾತಕ್ಕೆ? CC ರೋಡ್ ಭಾಳ ಚೆನ್ನಾಗಿ ಮಾಡಿದರು, ಅದರ ನಡುವೆ ಇವರು ಕಟ್ರಿಂದ ಒಡೆದು ಪೈಪ್ ಹಾಕಿಬಿಟ್ರು. ಹಾಕಲಿ, ರೋಡ್ ಸತ್ಯಾನಾಶ ಆಗಲಿ, ಕುಡ್ಲಿಕ್ಕೆ ನೀರಾದರೂ ಸಿಕ್ತೆ, ಅದು ಇಲ್ಲ. ಜಲಜೀವನ ಮಷಿನ್ ಅಂತಕ್ಕಂಥ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ತಂದು ಸುಮಾರು ವರ್ಷಗಳಾದರೂ ಕೂಡ, ಅಪ್ಪ ಹೇಳ್ರಿ, ಯಾವ್ಯಾವ ಪಟ್ಟಣಗಳಲ್ಲಿ, ಯಾವ್ಯಾವ ಗ್ರಾಮಗಳಲ್ಲಿ, ಯಾವ್ಯಾವ ನಗರಗಳಲ್ಲಿ ನಲ್ಲಿ ಕುಡಿಯುವ ನೀರು, ಫಿಲ್ಟರ್ ನೀರು ಬಿಡ್ತಾ ಇದ್ದೀರಾ? ಹೇಳಿ, ನೀವೇ ಹೇಳಿ. ಇದು ಒಂದು ಭಾಗ ಸಾವಿರಾರು ಕೋಟಿ, ಇನ್ನೊಂದು 100 ಕೋಟಿ ಒಂದು ನಾಟಕ. ಏನು? ಫಿಲ್ಟರ್, ಪ್ಯೂರ್ ಡ್ರಿಂಕಿಂಗ್ ವಾಟರ್ ಮಷಿನ್. ಇದು ಕೂಡ 100 ಕೋಟಿ ರಾಜ್ಯದಲ್ಲಿ ಖರ್ಚು ಮಾಡಿದರೆ ಎಷ್ಟು ಮಷಿನ್ಗಳು ಈಗ ನೀರು ಜನರಿಗೆ ಕೊಡ್ತಾ ಇದೆ? ಸುಮಾರು ನಗರಗಳಲ್ಲಿ ದುಡ್ಡು ಖರ್ಚು ಮಾಡಿ ಮಷಿನ್ ಹಾಕಿದ್ರೆ ಅದು ರನ್ನೇ ಇಲ್ಲ, ಹಾಗೆ ಹಾಳಾಗಿ ಹೋಗಿದೆ. ಉದಾಹರಣೆಗೆ ಇಲ್ಲೇ ನಮ್ಮ ಹತ್ರ ಇರುವುದು ಒಂದು, ನೀವು ನೋಡಿರ್ಬೋದು, ಒಂದು 4 ದಿನ ಏನೋ ಕೆಲಸ ನಿರ್ವಹಿಸ್ತು. ಕೋರಂಟಿ ಹನುಮಾನ್ ದೇವರ ಟೆಂಪಲ್ ಹತ್ರ ಇರ್ತಕ್ಕಂಥದ್ದು ಒಂದು ಮಷಿನ್ನು. ಇನ್ನೊಂದು ಇಲ್ಲಿ ಭಾಗ್ಯನಗರದಲ್ಲಿ ಒಂದಿದೆ, ಅದು ಪ್ರಾರಂಭ ಆಗಿಲ್ಲ, ಸುಮಾರು ವರ್ಷಗಳು ಕೆಟ್ಟು ಹೋಗಿದೆ ಅದು. ಮತ್ತು ಇದಕ್ಕೆ ನೋಡೋರು ಯಾರು? ಸಾರ್ವಜನಿಕ ಹಣ ನಿಮಗೆ ಕಿಮ್ಮತ್ತಿಲ್ವಾ? ಇನ್ನೊಂದು ಹೇಳ್ತೀನಿ, ನಿಮ್ಮ ದೊಡ್ಡ ಮಾತಂದರೆ, ಈ ಏನು ಪ್ರೈವೇಟ್ ವಾಟರ್ ಫಿಲ್ಟರ್ದವರು ಇಲ್ಲ ಅಂದರೆ ನಮ್ಮ ರಾಜ್ಯದ ಜನರಿಗೆ ಕುಡಿಯೋದಕ್ಕೆ ನೀರು ಸಿಗೋದೇ ಇಲ್ಲ. ನೀವು ನೋಡಬೇಕಾದ್ರೆ ಬಂದ್ ಮಾಡಿ, ಜನ ಬಾಯ್ ಪಡ್ಕೊಳ್ತಾರೆ, ನಿಮ್ಮ ಮೇಲೆ ಮುರಿದು ಬೀಳ್ತಾರೆ. ಅದಕ್ಕೆ ಅಪ್ಪ, ಯಾವ್ಯಾವುದೋ ಹೊಸ ಯೋಜನೆಗಳನ್ನ ತಂದು ಜನರಿಗೆ ಕಣ್ಣಿಗೆ ಮಣ್ಣು ಹಾಕೋ ಕೆಲಸ ಮಾಡಬೇಡಿ. ಮೊದಲು ಕುಡಿಯುವುದಕ್ಕೆ ನೀರು ಕೊಡಿ ಅಂತ ಈ ಮುಖಾಂತರ ಕೇಳ್ತಾ ಇದ್ದಾರೆ.